ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಒಂದು ಮದುವೆ ಇತ್ತು. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಹಸ್ಬೆಂಡ್ ಸೈಡ್ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು. ಸೊ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದು ನಾನು ಹಾಕ್ತೆ. ನನಗೆ ಎಷ್ಟು ಡಾರ್ಕ್ ಆಗಿ ಬರುತ್ತೆ ಅಂದರೆ, ಯೂಶ್ವಲಿ ಮೆಹಂದಿ ಸಿಕ್ಕಾಪಟ್ಟೆ ಡಾರ್ಕ್ ಆಗಿ ಬರುತ್ತೆ. ಸೊ ಇವಾಗ ಏನು ಈ ಮೆಹಂದಿ ಹಾಕ್ಕೊಂಡಿದ್ವಲ್ಲ, ಅವ್ರದ್ದೇ ಮದುವೆಗೆ ಹೋಗ್ತಾ ಇರೋದು. ಅಂದರೆ ನಮ್ಮ ಮನೆಯವ್ರಿಗೆ ಅಕ್ಕನ ಮಗಳು ಆಗ್ತಾರೆ. ಸೊ ಒಂದ್ ಕಡೆ ಅಕ್ಕ ಆದ್ರೆ ಇನ್ನೊಂದ್ ಕಡೆ ಸೋದ್ರು ಮಾವ. ಅವ್ರ ಅಕ್ಕನ ಸೋದ್ರು ಮಾವನ್ಗೆ ಕೊಟ್ಟಿರೋದು, ನಮ್ಮ ಅತ್ತೆಗೆ ತಮ್ಮನ ಮಗಳು, ಲೈಕ್ ಆ ಥರ. ಸೊ ಈಗ ಹೋಗ್ತಾ ಇದ್ದೀವಿ. ಇನ್ನು ಈ ಸೀರೆ ನೀವೆಲ್ಲ ನೋಡಿರ್ತೀರ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಯೂಶ್ವಲಿ 2 ಸೀರೆನ ತಗೊಳ್ಳೋದು. ಒಂದು ಅಮ್ಮನವ್ರಿಗೆ ಉಡ್ಸಿದ್ರೆ ಇನ್ನೊಂದು ನಾನು ತಟ್ಟೆಲೇ ಇಡ್ತೀನಿ. ಸೊ ಅದು ತಟ್ಟೆಲಿ ಇಡೋದಕ್ಕೆ ಅಂತ ಇದನ್ನ ತಗೊಂಡಿದ್ದೆ. ಮೊನ್ನೆ ನಮ್ಮ ತಮ್ಮನ ಅಂಗಡಿದು ಶಾಪ್ದು ವ್ಲಾಗ್ ಮಾಡಿದ್ನಲ್ವಾ, ಸೇಮ್ ಅದೇ ಶಾಪಲ್ಲೇ ನಾನು ಇದನ್ನ ತಗೊಂಡಿರೋದು. ಶ್ರೀವಾರಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಹೇಳಿ ನಾಗರಬಾವಿಲಿ ಇದೆ ಅವ್ರದ್ದು ಶಾಪು. ಆ್ಯಕ್ಚುಲಿ ಇದನ್ನ ತಗೊಂಡಾಗ ನಾನು ರಸ್ಟ್ ಆರೆಂಜು ಮತ್ತು ಈ ಕಲ್ಲರು ಇವಾಗ ಟ್ರೆಂಡಿಂಗ್ ಇತ್ತಲ್ವಾ, ಸೊ ಅದನ್ನ ತಗೋಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡೆ. ಆ ಕಲ್ಲರು ಇಲ್ಲ ನನ್ನ ಹತ್ರ ಅಂದ್ಬಿಟ್ಟು. ಬಟ್ ಯಾಕೋ ಹೋದ್ಮೇಲೆ ಎಲ್ಲಾರ ಹತ್ರನೂ ಸೇಮ್ ಅದೇ ಕಲರ್ ಇದೆ. ಸೊ ಯಾಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಬಾರ್ದು ಅಂದ್ಬಿಟ್ಟು ಈ ಸೇಮ್ ಈ ಡಿಸೈನಲ್ಲೇ ರಸ್ಟ್ ಆರೆಂಜ್ ಇತ್ತು. ನಾನು ಎಲ್ಲಾರ ಹತ್ರನೂ ಇದೆ ಅಲ್ವಾ, ನಾವು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಕಲರ್ ಇಟ್ಕೊಂಡೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೇ ಹೇಳಬೇಕು ಸ್ಯಾರಿ ಯಾವ ಥರ ಇದೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಇದು ಬಾರ್ಡರು ಅಷ್ಟೇ ತುಂಬಾ ಇಷ್ಟ ಆಯಿತು. ಹಾಗಾಗಿನೇ ನಾನು ಸ್ಲೀವ್ಸ್ಗೆ ಬೇರೆ ಏನು ವರ್ಕ್ ಮಾಡಿಸಿಲ್ಲ. ನನಗೆ ಬಾರ್ಡರ್ ಹೈಲೈಟ್ ಆಗಬೇಕು ಅಂತ ಹೇಳಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಸ್ಲೀವ್ಸ್, ಬ್ಲೌಸ್ಗೆ. ಮತ್ತು ಸ್ವಲ್ಪ ಬ್ಲೌಸು ವರ್ಕ್ ಇಷ್ಟ ಆಯಿತು ನನಗೆ, ಬಟ್ ಫಿಟ್ಟಿಂಗ್ ಯಾಕೋ ಇಷ್ಟ ಆಗಲಿಲ್ಲ. ಸ್ವಲ್ಪ ನನಗೆ ಬೇರೆ ಟೈಲರ್ ಹತ್ರ ಸ್ಟಿಚ್ ಮಾಡಿಸಿರೋದು, ಸ್ವಲ್ಪ ಫಿಟ್ಟಿಂಗ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಬಟ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬಾ ಫಿನಿಶಿಂಗ್ ಸೂಪರ್ ಆಗಿದೆ. ಅಂದರೆ ಫಿಟ್ಟಿಂಗ್ದು ನನ್ನದೇ ಮಿಸ್ಟೇಕು ಇದೆ. ನಾನು ಕರೆಕ್ಟಾಗಿ ಮೆಷರ್ಮೆಂಟ್ ಬ್ಲೌಸನ್ನು ಕೊಟ್ಟಿರಲಿಲ್ಲ, ಹಂಗೇನೆ ಒಂದು ಇದಾಗಿ ಹೇಳಿದ್ದೆ. ಸೊ ಮೇ ಬಿ ಅದಕ್ಕೋ ಏನೋ ಸ್ವಲ್ಪ ಲೂಸ್ ಇದೆ ಅಷ್ಟೆ, ಇನ್ನೇನು ಇಲ್ಲ, ಲೂಸ್ ಇದೆ ಅನ್ನಿಸ್ತಾ ಇದೆ. ಸೊ ಈ ಥರ ಇದೆ. ಬಾರ್ಡರ್ ಆಗಲೇ ಹೇಳ್ದಂಗೆ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸೀರೆಯಲ್ಲಿ. ಈಗ ಒಂದು ಕಡೆ ನಮ್ಮ ಪಾವನಿ, ಒಂದು ಕಡೆ ನಮ್ಮ ಮನೆಯವರಿಬ್ಬರು ರೆಡಿ ಆಗ್ತಿದ್ದಾರೆ. ನಾನು ರೆಡಿ ಆಗಿಬಿಟ್ಟು ಆ್ಯಸ್ ಯೂಶ್ವಲ್ ನಮ್ಮ ಕೆಲಸ ಏನು, ಒಂದು ಸ್ಮಾಲ್ ವಿಡಿಯೋ ಮಾಡ್ಕೋಬೇಕು, ಅದನ್ನು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡಿದ್ದು. ಅಲ್ಲಿ ಹೋದ್ಮೇಲೆ ನೋಡ್ತೀನಿ. ಅದೇ ನಾನು ತುಂಬ ಸತಿ ಹೇಳಿದ್ದೀನಿ ಅಲ್ವಾ, ಹಸ್ಬೆಂಡ್ ಫ್ಯಾಮಿಲಿ ಸೈಡ್ ಹೋದಾಗ ನಾನು ವೀಡಿಯೋಸ್ ಮಾಡೋಕ್ಕೆ ನಿಜವಾಗ್ಲೂ ಹೋಗೋದಿಲ್ಲ. ಕುಚ್ಚು ತುಂಬಾ ಚೆನ್ನಾಗಿದೆ. ನಾನು ಏನೋ ಮಾತಾಡ್ಕೊಂಡು ಹಂಗೆ ಹೆಂಗೆಂಗೋ ಚೇಂಜ್ ಮಾಡಿಬಿಡ್ತೀನಿ. ನನಗೆ ಅದೇ ಸ್ವಲ್ಪ ಅನ್ಕಂಫರ್ಟೇಬಲ್. ಅವ್ರು ಯಾರು ಅಷ್ಟು ಕಂಫರ್ಟ್ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಇದು ಮಾಡ್ತೀನಿ. ನಾರ್ಮಲಾಗೆ ನಾನು ಅವಾಯ್ಡ್ ಮಾಡ್ತೀನಿ ಔಟ್ ಸೈಡ್ ಹೋದಾಗ. ಬಟ್ ಅದರಲ್ಲೂ ನಮ್ಮ ಮನೆಯವ್ರ ಫ್ಯಾಮಿಲಿ ಸೈಡ್ ಹೋದಾಗ ಇನ್ನೂ ಸ್ವಲ್ಪ ಮೊಬೈಲ್ನ ನಾನು ತೆಗಿಯೋದಕ್ಕೆ ಹೋಗೋದಿಲ್ಲ. ನಾರ್ಮಲಾಗಿ ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ತೀನಿ ಅವ್ರ ಜೊತೆ. ಬಟ್ ಯೂಟ್ಯೂಬ್ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಹತ್ರ ಎಲ್ಲ ಯಾರು ಇದುವರೆಗೂ ನನಗೆ ಪಾಪ ಏನೂ ಅಂದಿಲ್ಲ. ಸುಮ್ಮನೆ ಏನೇನೋ ಹೇಳಬಾರ್ದು ಯಾರ ಬಗ್ಗೆನೂ. ಅದೇ ಅವ್ರು ನಮಗೆ ಮುಖ ತೋರ್ಸೋಕ್ಕೆ ಕಂಫರ್ಟ್ ಇಲ್ಲ ಪುಷ್ಪ ಅಂತಾರೆ. ಹಾಗಾಗಿನೇ ನಾನು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತೀನಿ, ಶೂಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸೊ ಈ ಥರ ರೆಡಿ ಆಗಿದ್ದೀನಿ. ಆಗಲೇ ಹೇಳ್ದಂಗೆ ಸ್ಯಾರಿ ಯಾವ ರೀತಿ ಇದೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದರಲ್ಲೇ ಇನ್ನೊಂದು ರಸ್ಟ್ ಆರೆಂಜ್ ತೊಗೊಂಬಿಡ್ಲಾ? ಒಂದ್ಸತಿ ಅನಿಸ್ತಾ ಇತ್ತು ತೊಗೊಂಬಿಡ್ಲಾ, ಅದು ಒಂದು ಕಲರು ಈಗ ಟ್ರೆಂಡ್ ನಡೀತಾ ಇದೆ ಅಂತ ಹೇಳಿ ಅನಿಸುತ್ತೆ. ಬಟ್ ಇದೆ ಅಲ್ವಾ ಸಾಕು ಅಂತ ಅನಿಸುತ್ತೆ. ಅದೇ ಕಲರ್ ಬೇರೆ, ಇದೇ ಕಲರ್ ಬೇರೆ. ಬಟ್ ಬಾರ್ಡರ್ ನನ್ನ ಪ್ರಕಾರ ಇದೇ ಬರುತ್ತೆ ಅನಿಸುತ್ತೆ. ಇದು ಒಂಥರ ಚಾಕ್ಲೇಟ್ ಕಲರ್ ಇಲ್ಲ, ಡಾರ್ಕ್ ವೈನ್ ಕಲರ್ ಬರುತ್ತೆ ನೋಡಿ, ಆ ಥರ ಇದೆ. ರಸ್ಟ್ ಆರೆಂಜ್ಗೆ ಐ ಥಿಂಕ್ ಚಾಕ್ಲೇಟ್ ಕಲರ್ ಬರ್ಬೋದು ಅನ್ಕೋತೀನಿ ಬಾರ್ಡರು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಯಾರಿದು. ಸರಿ, ಈಗ ನಮ್ಮ ಪಾವನಿ ಅವರು ರೆಡಿ ಆದರು ಮೇಡಮ್ಮು. ಈಗ ನಮ್ಮ ಮನೆಯವ್ರದ್ದು ಆಗಿದೆಯೇನೋ ನೋಡಿಬಿಟ್ಟು ಅವಳು ನಗ್ತಾ ಇದ್ದಾಳೆ. ನಾನು ಅಂದರೆ ಅವಳದು ಹಂಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಆ ಥರ ರೆಡಿ ಆಗಿದ್ದಾಳೆ ಅಂತ. ನಾನೇ ಯಾವುದೋ ಡ್ರೆಸ್ ಹೇಳಿದೆ, ಬಟ್ ಅವಳೇ ಯಾವುದೋ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಇದು ಆ್ಯಕ್ಚುಲಿ ಈಗ ಅವಳು ಹಾಕ್ಕೊಂಡಿರೋ ಡ್ರೆಸ್ ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಾಸ್ಟ್ ಇಯರ್ ಸ್ಟಿಚ್ ಮಾಡಿಸಿದ್ದು. ಇದು ಒಂಥರ 2 in 1 ಥರ ಸ್ಟಿಚ್ ಮಾಡಿಸಿದೆ. ಗೌನ್ ಟೈಪು ಹಾಕ್ಕೋಬೋದು, ಲಂಗ ದಾವಣಿ ಹಾಫ್ ಸ್ಯಾರಿ ಥರನೂ ಹಾಕ್ಕೋಬೋದು, ಆ ಥರ.
ಸೊ ಇವತ್ತು ಅವರು ಹಾಫ್ ಸ್ಯಾರಿ ಥರ ಹಾಕ್ಕೊಂಡಿದ್ದಾಳೆ ನಮ್ಮ ಪಾವನಿ. ಅದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಇನ್ನು ನಮ್ಮ ಮನೆಯವರು ಮತ್ತು ಪಾವನಿನೂ ಇಬ್ಬರು ರೆಡಿ ಆಗಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೋತಾ ಇದ್ದೆ. ಅವರಿಬ್ಬರು ಅಂದರೆ ನಮ್ಮ ಪಾವನಿ ಚೆನ್ನಾಗಿದ್ದೀನ ಪಪ್ಪ ಅಂತ ಕೇಳಿದ್ರೆ ನಮ್ಮ ಮನೆಯವರು ನಾನು ಚೆನ್ನಾಗಿದ್ದೀನಲ್ವ ಅದಕ್ಕೆ ನೀನು ಚೆನ್ನಾಗಿದ್ದೀಯ ಅಂತ ಹೇಳಿ ಅವಳನ್ನ ಟೀಸ್ ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಅಷ್ಟೇ ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ನಾವೇನಾದರೂ ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡೋದೇ ಇಲ್ಲ. ಅದರಲ್ಲೂ ಎಸ್ಪೆಷಲಿ ಮಕ್ಕಳನ್ನಂತೂ ಸಿಕ್ಕಾಪಟ್ಟೆ ಛೇಡಿಸ್ತಾ ಇರ್ತಾರೆ. ಹಾಗಾಗಿ ಅವ್ರದ್ದು ರಿಲೇಶನ್ಶಿಪ್ ಆ ಥರನೇ ಇರುತ್ತೆ. ಬಟ್ ಅದು ನೋಡೋದಕ್ಕೆ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ. ಇನ್ನು ಪಾವನಿ ಡ್ರೆಸ್ ಅಂತೂ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಒಂದ್ಸತಿ ಅಪ್ಲೋಡ್ ಮಾಡಿದ್ದೆ, ಮತ್ತು ಇನ್ಸ್ಟಾ ಎಲ್ಲದರಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ಸು. ಆಫ್ ಸ್ಯಾರಿ ಹಾಫ್ ಸ್ಯಾರಿ ಅಂತಾನೆ ಹೇಳ್ಬೋದು. ಗೌನ್ ಟೈಪ್ನು ಹೊಲಿಸಿದ್ದೆ, ಅಂದರೆ 2 in 1 ಥರ ನಾನು ಆ ಡ್ರೆಸ್ನ ಹೊಲಿಸಿದ್ದು. ಸೊ ಆ ಡೀಟೇಲ್ಸ್ನೆಲ್ಲ ಹಿಂದೆ ಯಾವುದೋ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಟಿಚ್ ಮಾಡಿಸಿದ್ದು. ಇನ್ನು ಮದುವೆಗೆ ಹೋದ್ವಿ. ಇನ್ನು ಇವರಿಬ್ರು ನನ್ನ ಕೋ ಸಿಸ್ಟರ್ಸ್ ಆಗ್ತಾರೆ. ಅಂದರೆ ನಮ್ಮ ಅತ್ತೆಗೆ ಅಕ್ಕ ಇದ್ದಾರಲ್ವ ಅವರ ಸೊಸೆದಿರು. ಸೊ ನನಗೂ ಕೋ ಸಿಸ್ಟರ್ಸೇ ಅಲ್ವಾ. ಸೊ ಹಾಗಾಗಿ ಆ ರೀತಿ ಹೇಳಿದೆ. ಇನ್ನು ಮದುವೆ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ನಾನು ಜಾಸ್ತಿ ಅಲ್ಲೆಲ್ಲ ಶೂಟ್ ಮಾಡೋಕ್ಕೆ ಹೋಗ್ಲಿಲ್ಲ. ಬಿಫೋರೇ ನಾನು ಹೇಳ್ಬಿಟ್ಟಿದ್ದೀನಿ ರೀಸನ್ ಏನು ಅಂತ ಹೇಳಿ. ನೈಟ್ ಆಲ್ಮೋಸ್ಟ್ ನಾನು ಬರೋ ಅಷ್ಟೊತ್ತಿಗೆ ಒಂದು 10:30 11 ಗಂಟೆನೇ ಆಗಿತ್ತು. ಇನ್ನು ಮತ್ತೆ ಎಗೇನ್ ಬೆಳಿಗ್ಗೆನೂ ಮುಹೂರ್ತಕ್ಕೆ ಹೋಗ್ಬೇಕಿತ್ತಲ್ವಾ ಅಂತ ಹೇಳಿ ರೆಡಿ ಆದೆ. ಒಂದು 9:30 10 ಗಂಟೆಗೋ ಏನೋ ಇತ್ತು ಮುಹೂರ್ತ. ಮತ್ತು ನನಗೇನಂದರೆ ಇನ್ನು ಅಲ್ಲಿ ಹೋದ್ರೆ ಎಷ್ಟೊತ್ತಾಗುತ್ತೋ ಏನೋ ಬರೋದು. ಅಷ್ಟೊತ್ತಿಗೆ ನಮ್ದಿರುತ್ತಲ್ವ ಆ್ಯಸ್ ಯೂಶ್ವಲ್ ವ್ಲಾಗಿಂಗ್ಸ್ದು ಎಡಿಟಿಂಗು ಮತ್ತು ಅಪ್ಲೋಡ್ ಮಾಡೋದು. ಈಗ ಆರ್ನಿ ಕಲೆಕ್ಷನ್ದು ನಾನು ಅಪ್ಲೋಡ್ ಮಾಡಬೇಕು. ಸೊ ಅದೆಲ್ಲ ಕೆಲಸ ಮಾಡಿಬಿಡೋಣ ಅಂತ ಹೇಳಿ ಕುತ್ಕೊಂಡು ರೆಡಿ ಆಗಿಬಿಟ್ಟು ಅದೆಲ್ಲ ಮಾಡ್ತಿದ್ದೆ. ಇನ್ನು ಈ ಸ್ಯಾರಿ ಬಂದು ನನಗೊಂಥರ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟವಾಗಿರುವಂಥ ಅಂದರೆ ನನ್ನ ಹತ್ರ ಇರೋ ಕೆಲವು ಸೀರೆಗಳಲ್ಲಿ ಈ ಒಂದು ಸೀರೆನೂ ನನಗೆ ತುಂಬಾನೇ ಇಷ್ಟ. ರೀಸನ್ ಏನಂತಂದ್ರೆ ಈ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅಮ್ಮನ ಮನೆಯಿಂದ ಕೊಟ್ಟಿದ್ದು. ಸೊ ಅಮ್ಮನ ಮನೆಯಿಂದ ಕೊಡೋದು ಯಾವುದೇ ಒಂದು ಹೆಣ್ಮಕ್ಳಿಗೆ ಅದೊಂದು ಸೆಂಟಿಮೆಂಟ್ ಅನ್ನೋದು ಇದ್ದೇ ಇರತ್ತೆ. ಬಟ್ ಏನಂತಂದ್ರೆ ನನಗೆ ಸ್ಯಾರಿ ತರಲಿಕ್ಕೆ ಅಣ್ಣ ಅತ್ತಿಗೆ ಇಬ್ಬರು ಹೋಗಿದ್ದಿದ್ದು. ಸೊ ನಮ್ಮ ಅಣ್ಣ ಸೆಲೆಕ್ಟ್ ಮಾಡೋದ್ರಂತೆ ಈ ಸೀರೆನ. ಅಂದರೆ ನನ್ನ ಮಗಕ್ಕೆ ಚೆನ್ನಾಗಿರತ್ತೆ, ಇದನ್ನು ತಗೋ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಕಲರ್ ಎಲ್ಲಾನು ಅಂತ ಹೇಳಿ ಅತ್ತಿಗೆ ನನಗೆ ಸುಮಾರು ಒಂದು 3-4 ಸ್ಯಾರೀಸ್ದು ಫೋಟೋಸ್ನ ಕಳಿಸಿದ್ರು. ಇದು ಒಂದು ಸೀರೆದ ಹೇಳಿದ್ರು, ನಿಮ್ಮ ಅಣ್ಣನಿಗೆ ಈ ಸೀರೆ ತುಂಬ ಇಷ್ಟ ಆಗಿದೆ, ನೋಡಿ ಏನು ನಿಮ್ಗೆ ಇಷ್ಟ ಆಗುತ್ತಾ ಏನು ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ಏನೂ ಮಾತಾಡಲಿಲ್ಲ. ಅಣ್ಣನಿಗೆ ಇಷ್ಟ ಆಗಿದೆಯಾ, ಅಣ್ಣ ಓಕೆ ಅಂದರೆ ಈ ಸೀರೆ, ದೆನ್ ನನಗೆ ಇದೇ ಸೀರೆ ಬೇಕು ಅಂತ ಅಂದ್ಬಿಟ್ಟು ಕೇಳಿದೆ. ಈ ಕಾಂಬಿನೇಷನು ನನ್ನ ಹತ್ರ ಇರಲಿಲ್ಲ. ಒಂಥರ ಬಾದಾಮಿ ಕಲರ್ಗೆ ಲೈಟ್ ಗ್ರೀನ್ ಕಾಂಬಿನೇಷನು ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಒಂಥರ ಏನೋ ಒಂದು ಸೆಂಟಿಮೆಂಟ್, ಅಂದರೆ ಅಣ್ಣ ನನಗೋಸ್ಕರ ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಅದು ಒಂದು ಇದಿರುತ್ತೆ. ಮತ್ತು ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಅಲ್ವಾ. ಹಾಗಾಗಿ ನನಗೆ ಈ ಸೀರೆ ಅಂದರೆ ಒಂಥರ ತುಂಬಾನೇ ಇಷ್ಟ ಆಗತ್ತೆ. ಇವತ್ತು ಮದುವೆಗೆ ನಾನು ಒಬ್ಳೇ ಹೋಗ್ತಾ ಇದ್ದೀನಿ. ಪಾವನಿಗೆ ಕಾಲೇಜ್ ಇದೆ. ಇನ್ನು ನಮ್ಮ ಮನೆಯವ್ರಿಗೆ ಆಸ್ ಯೂಶುವಲ್ ಅವರು ಸ್ವಲ್ಪ ಔಟ್ ಆಫ್ ಹೋಗ್ತಿದ್ದಾರೆ. ಮತ್ತೆ ಹಾಗೆ ಹನಿನ ಬೇರೆ ಕರ್ಕೊಂಡು ಬರಕ್ ಹೋಗ್ಬೇಕು. ಅಂದ್ರೆ ಅಲ್ಲಿಂದ ಹಂಗೇನೆ ಹೋಗ್ತಾರೆ ಅವರು ಹನಿನ ಪಿಕ್ ಮಾಡೋದಕ್ಕೆ. ಸೋಬೈ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನನ್ಗಿದ್ ಒಂಥರ ರೂಢಿಯಾಗಿ ಹೋಗ್ಬಿಟ್ಟಿದೆ, ಅವ್ರು ಬರ್ದೇ ಇರ್ಲಿ, ನಾನು ಮಾತ್ರ ಯಾವುದೇ ಒಂದು ಫಂಕ್ಷನ್ಸ್ ಏನೇ ಇರಲಿ ನಾನು ಅಟೆಂಡ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಕಾಯ್ಕೊಂಡು ಕೂತಿದ್ದೀನಿ ಅಂದ್ರೆ ನಾನು ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ. ದೆನ್ ನಮ್ಗೆ ಫ್ಯಾಮಿಲಿನೂ ಬೇಕಲ್ವಾ, ಎಲ್ಲಾರು ಬೇಕು ನಮ್ಗೆ. ಅವ್ರು ಬರ್ಲಿಲ್ಲ ನಾನು ಯಾಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾಳೆ ದಿನ ನಮ್ಮ ಮನೇಲಿ ಏನಾದ್ರು ಮಾಡಿದಾಗ ಯಾರು ಬರ್ತಾರೆ ಅಂದ್ರೆ ಅಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ನನ್ಗೆ ಎಲ್ಲಾರು ಬರೋದು ತುಂಬಾ ಇಷ್ಟ. ಆದ್ರೆ ಒಂದು ಫ್ಯಾಮಿಲಿ ಆಗಿ ನಾವು ಹೋಗ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತಿರ್ತೀನಿ. ಎಲ್ಲಾರು ಸಿಗ್ತಾರೆ, ಎಲ್ಲಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದು ಬಾಂಡಿಂಗ್ ನಾವು ಬಿಲ್ಡ್ ಮಾಡ್ಕೋಬಹುದು ಅಂತ ಹೇಳಿ. ಇನ್ನ ಇವ್ರದ್ದು ನಾನು ಅರ್ಥ ಮಾಡ್ಕೊಬೇಕು. ಅವ್ರಿಗೆ ರೆಗ್ಯುಲರ್ ಆಗಿ ಎನಿ ಟೈಮ್ ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಅಟೆಂಡ್ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅವ್ರದೇ ಆದ ಕೆಲಸ, ಅವರು ಬ್ಯುಸಿಯಾಗಿ ಇರ್ತಾರೆ. ಸೊ ನಾವು ಒಂದು ಸಪೋರ್ಟಿವ್ ಆಗಿದ್ರೆ ಅವ್ರಿಗೂ ಇದಾಗುತ್ತಲ್ವಾ ಅಂತ ಹೇಳಿ. ಬಟ್ ಬಿಗಿನಿಂಗ್ ನಾನು ಮದುವೆ ಆದ ಹೊಸದ್ರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಆಮೇಲೆ ನನಗೂ ಸ್ವಲ್ಪ ಅದ್ರದ್ದು ಒಂದು ಮೆಚುರಿಟಿ ಅಂತ ಬಂತಲ್ವಾ, ಅರ್ಥ ಮಾಡ್ಕೊಂಡೆ ನಾನು. ಇವಾಗ ನಾನು ಕೇಳಕ್ ಹೋಗೋದಿಲ್ಲ. ಬಟ್ ಯಾವಾಗಾದ್ರೂ ಒಂದೊಂದ್ಸತಿ ಬೇಸರ ಆಗೋಗ್ಬಿಡತ್ತೆ. ಅಂಥ ಟೈಮಲ್ಲಿ ಮಾತ್ರ ಹೇಳ್ಕೊತಿರ್ತೀನಿ, ಅಟ್ಲೀಸ್ಟ್ 1-2ಕ್ಕಾದ್ರೂ ನೀವು ಬಂದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಬಟ್ ಆಗ್ಲಿಲ್ಲ ಅಂತಂದ್ರೆ ಅವರು ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ, ಫೋರ್ಸ್ ಮಾಡಬೇಡ ನನ್ನ ಅಂತಾರೆ. ಸೊ ನಾನು ಅಷ್ಟೇ ಜಾಸ್ತಿ ಫೋರ್ಸ್ ಮಾಡಕ್ ಹೋಗಲ್ಲ. ಬಟ್ ನಾನು ಅವ್ರು ಬರದೇ ಇರಲಿ, ನಾನಂತೂ ಅಟೆಂಡ್ ಮಾಡೇ ಮಾಡ್ತೀನಿ.
ಸೊ ಇವತ್ತು ಮದುವೆಯಲ್ಲಿ ನನ್ಗೆ ಯಾರು ಸಿಕ್ಕಿದ್ದಾರೆ, ಅನು ಅವ್ರು ಸಿಕ್ಕಿದ್ದಾರೆ. ಸಡನ್ ಸರ್ಪ್ರೈಸ್. ನಾನು ಮಾತಾಡ್ತಾ ಇದ್ದೆ ಗಂಡೂರಿನ ಜೊತೆ, ಇವರು ಅನೂರೇ ಅಂದ್ರು. ನಾನು ಸಡನ್ ಆಗಿ ನೋಡಿದ ತಕ್ಷಣ ಪುಷ್ಪ ಅವರು. ನನ್ಗೆ ಶಾಕ್, ಸರ್ಪ್ರೈಸ್ ಕೊಟ್ರು. ತುಂಬಾ ದಿನ ಆಗಿತ್ತು ಅನು ಅವ್ರನ್ನ ಮೀಟ್ ಆಗಿ. ಆಕ್ಚುಲಿ ಶಾಪ್ ಮಾತಾಡಿದ್ವಿ, ಬಟ್ ಮೀಟ್ ಆಗಿಲ್ಲ. ಶಾಪ್ ಆಕ್ಚುಲಿ ಹೋಗ್ಬೇಕು ಅನ್ಕೊಂತಾ ಇದ್ದೆ, ಬಟ್ ಆಗ್ಲಿಲ್ಲ. ಸೊ ಅದಕ್ಕೋ ಏನೋ ಅವ್ರಿಗೆ ಅನ್ನಿಸ್ತಾ ಇತ್ತೇನೋ, ಪುಷ್ಪಂಗ್ ನಾನು ನೋಡ್ಬೇಕು ಅನ್ನಿಸ್ತಿದೆ. ಅದಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಹೆಂಗಿದ್ದೀರಾ ಅನು? ಸೂಪರ್. ನೋಡಿ ಹಿಂಗಿದ್ದೀನಿ, ಗುಂಡ್ಗುಂಡಗಾಗಿದ್ದೀನಿ. ಹ್ಞೂನಪ್ಪ, ಬೆಳ್ಳಗಾಗ್ಬಿಟ್ಟಿದ್ದಾರೆ. ಆಕ್ಚುಲಿ ಅವ್ರು ಇದ್ದಿದ್ದೆ ಬೆಳ್ಳಗೆ, ಇನ್ನು ನಾವೇ ಸ್ವಲ್ಪ ಕಲರ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಕತ್ ನೋಡಿ ಹೆಂಗಾಗಿದೆ. ನೋಡಪ್ಪ, ಅಷ್ಟ ಬಿಸ್ನೆಸ್ ಅನ್ನ ಮೇಂಟೈನ್ ಮಾಡಿ ಟ್ರಿಪ್ ಎಲ್ಲ ಹೋಗೋಷ್ಟು ಟೈಮ್ ಮಾಡ್ಕೊಂಡಿದ್ದಾರೆ. ಗ್ರೇಟ್. ಹಿಂಸೆ ಮಾಡಿ ಹೋಗೊಂದೆರಡು ದಿನ ಮೈಂಡ್ ರಿಲೀಫ್ ಆಗುತ್ತೆ. ಫುಲ್ ಸ್ಟ್ರೆಸ್ಡ್ ಆಗ್ಬಿಟ್ಟಿದ್ದೆ ನಾನು. 2 ದಿನ ಟ್ರಿಪ್ ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಓಕೆಪ್ಪ, ಎಂಜಾಯ್. ಹಿಂಗೆ ಇರಿ, ಚೆನ್ನಾಗಿರಿ. ಬನ್ನಿ, ಇಷ್ಟು ದೂರ ಬಂದಿದ್ದೀರಾ, ಇನ್ನು ಸ್ವಲ್ಪ ದೂರನೇ ನಮ್ಮ ಮನೆ. ಖಂಡಿತ ಇನ್ನೊಂದ್ಸತಿ ಬರ್ತೀನಿ. ಅಷ್ಟು ಮಾತ್ರ. ದಿನ ಲೊಕೇಶನ್ ಹಾಕಿಸ್ಕೊಂಡು ಮನೆಗೆ ಹೋಗಿ ಬಾಡೂಟ ಮಾಡಿಸ್ಕೊಂಡು ತಿನ್ಬಿಟ್ಟು. ಸೂಪರ್, ಕರೆಕ್ಟ್. ನಾನು ಅವ್ರ ಮನೇಲಿ ಹೆಸರಿ ತಿಂದಿದ್ದೀನಿ, ಅದು ಬಾಡೂಟನೇ ತಿಂದಿದ್ದು. ನನಗೆ ಹೇಳ್ತಾ ಇಲ್ವಾ, ನಾನು ಬೇರೇನು ಬೇಡ, ಚಿಕನ್ ಖಂಡಿತ ಪಾಪ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ನಾನ್ ಮಾತ್ರ ಬರ್ತೀನಿ, ನೀವು ಬರೋದೇ ಇಲ್ಲ ಅಂತ. ಖಂಡಿತ ಒಂದ್ಸತಿ ಬರ್ತೀನಿ. ನೋಡಿ, ಈಗ ನಿಮ್ ಮುಂದೆನೆ ಪ್ರಾಮಿಸ್ ಮಾಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಅವರು ಬರ್ಲೇಬೇಕು. ಯಾಕಂದ್ರೆ ಈಗ ನೀವು ನನ್ ಪರ್ಸನಲ್ ಆಗಿ ಹೇಳಿಲ್ಲಪ್ಪ, ನನ್ನ ಎಲ್ಲ ಮುಂದೆ ಹೇಳ್ಬಿಟ್ಟಿದ್ದೀರಾ, ಈಗ ಬರ್ಲೇಬೇಕು ಅನ್ನೋರು. ಬಂದೇ ಬರ್ತೀನಿ. ಓಕೆಪ್ಪ, ಸಿ ಯು. ಸೊ ಇನ್ನ ಮದ್ವೆಯಿಂದ ಬಂದು ಒಂದ್ ಸ್ವಲ್ಪ ಹೊತ್ತು ಅರ್ನಿ ಕಲೆಕ್ಷನ್ ಅಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಸಂಜೆ ಹಂಗೆ ಸ್ವಲ್ಪ ಇದು ಸ್ಯಾರೀಸ್ ಎಲ್ಲ ಹಾಗೆ ಇಟ್ಟಿದ್ನಲ್ವಾ, ಇದನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡ್ಬಿಟ್ಟು ಇಟ್ಬಿಡೋಣ, ಗಾಳಿಗೆ ಹಾಕೋಣ. ಹಂಗೆ ಇಟ್ರೆ ಅದು ಒಂಥರ ಫೋಲ್ಡಿಂಗ್ ಎಲ್ಲ ಇದಾಗೋಗ್ಬಿಡತ್ತೆ. ನೀಟಾಗಿ ಮಡ್ಚಿಟ್ಟಿದೀವಿ ಅಂತಂದ್ರೆ ಗಾಳಿಗೆ ಹಾಕೊಂಡ್ರೆ ಸರಿ ಹೋಗುತ್ತಲ್ವಾ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂತಾ ಇದ್ದೆ. ಇನ್ನ ನೆನ್ನೆ ಮದ್ವೆಲಿ ಅದೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಮತ್ತೆ ಹನು ಅವರು ಯಾವ ರೀತಿ ಸಿಕ್ತಿದ್ರು ಅನ್ನೋದನ್ನು ನನ್ಗೆ ಅಲ್ಲಿ ಹೇಳಕ್ ಆಗ್ಲಿಲ್ಲ. ನಮ್ಮ ಫ್ಯಾಮಿಲಿ ಆಕ್ಚುಲಿ ಮದ್ವೆ, ಬಟ್ ಹನು ಅವ್ರಿಗೆ ಹೆಂಗೆ ಅಂತಂದ್ರೆ ಹುಡುಗ ಪರಿಚಯ ಅಂತೆ. ಮೇ ಬಿ ಅವರು ಸ್ಯಾರೀಸ್ ಇದ್ರಿಂದ ಅವ್ರಿಗೆ ಪರಿಚಯ ಇರೋದು. ಸೊ ಹಂಗಾಗಿ ನಮ್ಗೆ ಹುಡುಗಿ ಕಡೆಯಿಂದ ನನ್ಗೆ ಇದು ಮದ್ವೆಗೆ ನಾನು ಹೋಗಿದ್ದಿದ್ದು. ಅಂದ್ರೆ ನಮಗ್ ಸ್ವಂತ ರಿಲೇಷನ್ನೇ ಆಗ್ತಾರೆ, ಬಟ್ ಅವ್ರಿಗೆ ಸ್ಯಾರೀಸ್ದು ಒಂದೇ ಕಡೆ ಏನೋ ಅದು ನನ್ಗೆ ಎಕ್ಸಾಕ್ಟ್ ಯಾವ ರೀತಿ ಅನ್ನೋದು ಗೊತ್ತಾಗ್ಲಿಲ್ಲ. ಬಟ್ ಸ್ಯಾರೀಸ್ ಪರ್ಚೇಸ್ ಮಾಡ್ತೀವಿ ಅಂತಾನೋ ಏನೋ ಹೇಳ್ತಾ ಇದ್ರು. ಅಂದ್ರೆ ಇವ್ರು ಅವ್ರ ಹತ್ರ ಮಾಡ್ತಾರೋ, ಇವ್ರ ಹತ್ರ ಮಾಡ್ತಾರೋ, ಅದು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ನಾನು ಹೆಚ್ಚಾಗಿ ಅವೆಲ್ಲ ಕೇಳಕ್ ಹೋಗೋದಿಲ್ಲ. ಜಸ್ಟ್ ಅವ್ರು ಸಿಕ್ಕಿದ್ರಲ್ವಾ, ಖುಷಿ ಆಯ್ತು, ಮಾತಾಡಿಸ್ದೆ. ಮತ್ತೆ ಅವ್ರ ಶಾಪ್ಗೂ ಅವರು ಕರೀತಾನೆ ಇದ್ರು ಬನ್ನಿ ಅಂತ ಅನ್ಬಿಟ್ಟು. ನನ್ಗೂ ಹೋಗ್ಲಿಕ್ಕೆ ಆಗ್ಲೇ ಇರ್ಲಿಲ್ಲ, ಯಾಕಂದ್ರೆ ಮನೆ ಪ್ಲಸ್ ಈಗ ನಾನು ಅರ್ನಿ ಕಲೆಕ್ಷನ್ ಇದೆಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ನನ್ಗೆ ಆ ಕಡೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಬಟ್ ಯಾವಾಗಾದ್ರೂ ಹೋಗ್ಬೇಕು. ಮತ್ತೆ ಅವ್ರನ್ನು ನಾನು ಕರ್ದೆ. ಅಂದ್ರೆ ಅವ್ರ ಮನೆಗೆ ನಾನೊಂದು 3 ಸತಿನೇ ಹೋಗಿದ್ದೀನೇನೋ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಂಟಿ ಅಂತೂ ಹೋದ್ರೆ ಸಾಕು, ಊಟ ಮಾಡ್ದಿರ ಅವ್ರು ಕಳಿಸೋದೇ ಇಲ್ಲ. ಈಗ ನಾವು ಅವ್ರ ಮನೆಗಳಿಗೆಲ್ಲ ಹೋಗಿ ಊಟ ಮಾಡ್ಕೊ ಬಂದಾಗ ಎಲ್ಲೋ ಒಂದ್ ಕಡೆ ನಮಗೂ ಇರತ್ತಲ್ವಾ, ನಾವು ಅವ್ರನ್ನೆಲ್ಲ ಕರಿಬೇಕು, ಅವರು ನಮ್ಮ ಮನೆಗ್ ಬಂದು ನಮ್ ಕೈಲಾಗಿದ್ದು ಅಟ್ಲೀಸ್ಟ್ ಏನಾದ್ರು ಒಂದ್ ಮಾಡಿಡ್ಬೇಕು ಅನ್ನೋದು. ಸೊ ಹಂಗಾಗಿ ನಾನು ಅವ್ರಿಗೆ ಅಂದ್ರೆ ಹೋದಾಗೆಲ್ಲ ಕರೀತಾನೆ ಇದ್ದೆ. ಮತ್ತೆ ಹನು ಅವ್ರು ಯಾವಾಗಾದ್ರೂ ಕಾಲ್ ಮಾಡಿದಾಗ್ಲೂ ಅಷ್ಟೇ, ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಫ್ರೀ ಮಾಡ್ಕೊಂಡು ಒಂದ್ಸತಿ ಬನ್ನಿ ಅಂತ. ಬಟ್ ನಾನು ಅಂದ್ರೆ ನನ್ಗಿಂತ ಹೆವಿ ಬ್ಯುಸಿ ಇದ್ದಾರೆ. ಅವ್ರದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಬಿಡಿ. ಸೊ ಆ ಬ್ಯುಸಿ ಸ್ಕೆಡ್ಯೂಲ್ಸ್ ಅಲ್ಲಿ ನೋಡೋಣ, ಪುಷ್ಪ ಆಗಲ್ಲ ಆದ್ರೆ ಯಾವಾಗಾದ್ರೂ ಬರ್ತೀನಿ ಅಂತಾನೆ ಹೇಳ್ತಿರ್ತಾರೆ. ಬಟ್ ಅವರು ಬಂದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗತ್ತೆ. ಆಮೇಲೆ ಇನ್ನ ನಾನು ಇದನ್ನೆಲ್ಲ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಅವತ್ತಿನ ದಿನ ನನ್ಗೇನು ವ್ಲಾಗ್ನ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಮತ್ತೆ ಅಗೇನ್ ನೆಕ್ಸ್ಟ್ ಡೇನು ಅಷ್ಟೇ ನಾನು ಮನೇಲಿ ಇರ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದೆ. ಅಲ್ಲೆಲ್ಲ ನನ್ಗೇನು ಶೂಟ್ ಮಾಡ್ಲಿಲ್ಲ ನಾನು. ಆಮೇಲೆ ಈವ್ನಿಂಗ್ ಅಷ್ಟೊತ್ತಿಗೆ ಹನಿನ ನಮ್ಮ ಮನೆಯವ್ರು ಕರ್ಕೊಂಡ್ ಬಂದ್ರು. ಆಕ್ಚುಲಿ ನಮ್ಮ ಮನೆಯವ್ರು ಹೋಗೊಂದು 3 days ಆಗಿತ್ತು ಅನ್ಕೊಳ್ಳಿ. ಕರ್ಕೊಂಡ್ ಬಂದ್ರು.
ಇನ್ನು ಹನಿದು ಎಜುಕೇಷನ್ ಆಗೋಯ್ತಾ, ಯಾಕೆ ಬಂದ್ಬಿಟ್ಟಿದ್ದಾಳ, ಏನು ಪ್ರತಿ ಒಂದು ಅಪ್ಡೇಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೊಡ್ತೀನಿ. ಮತ್ತು ಸುಮಾರು ಜನ ಹನಿ ಕಾಲೇಜ್ ಬಗ್ಗೆ ಎಲ್ಲಾನು ಕೇಳ್ತಾ ಇದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿ ಒಂದು ಡೀಟೇಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಮಗಳು ಬಂದ್ಲು ಅನ್ನೋ ಖುಷಿ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗೋಯ್ತು. ಸೊ ಆ ಫೀಲಿಂಗ್ಸ್ನು ಪ್ರತಿಯೊಂದು ನಾನು ಶೇರ್ ಮಾಡ್ಕೊತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.